ಕೆರೆ ಹತ್ರ ಸ್ನಾನ ಮಾಡೋಕ್ಕೆ ಹೋದಂಥ ಹುಡುಗ ಮತ್ತೆ ವಾಪಸ್ ಎದ್ದೇ ಬರಲಿಲ್ಲ ಅಂದರೆ ಆ ಟೈಮ್ ಆಗಿರ್ಬೋದು ಒಂದೇ ಒಂದು ಸತಿಗೆ ಅನ್ನಿಸ್ತು. ಈ ಕತೆ ನಡೆದಿರೋದು ತಮಿಳ್ನಾಡು ಚೆನ್ನೈ ಹತ್ರ. ಈ ಕತೆ ಬಂದ್ಬಿಟ್ಟು ಒಂದು 6-7 ವರ್ಷ ಹಿಂದೆ ನಡೆದಿರುವಂಥ ಘಟನೆ. ಏನಪ್ಪ ಅಂದರೆ 3 ಜನ ಫ್ರೆಂಡ್ಸು, ಹೆಚ್ಚು ಕಮ್ಮಿ ಒಂದು 16-17 ಏಜು. ಆ ಏಜಲ್ಲಿ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ ಯಾವುದೇ ಒಂದು ಇದಾದ್ರೂ. ಸ್ವಿಮ್ಮಿಂಗ್ ಸಹ ಅದೇ ಥರ 3 ಜನ ಫ್ರೆಂಡ್ಸ್ಗೆ ಕಲಿಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲೇ ಇರೋವಂಥ ಒಂದು ಸಣ್ಣ ಕೆರೆ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ದಿನ ಈಜು ಕಲಿತಾ ಇರ್ತಾರೆ. ಒಂದು ದಿನ ದೊಡ್ಡವ್ರು ಬಂದು ಹೇಳ್ಕೊಟ್ಟು ಹೋಗ್ತಾರೆ, ಈ ಥರ ಕಲಿಬೇಕಪ್ಪ ಅಂತ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಇನ್ನು 2-3 ದಿನ ಆದಮೇಲೆ ಅವರೇ ಹೋಗಿ ಕಲಿಯೋಕ್ಕೆ ಒಂದು ಕ್ಯಾನ್ ಆಗಿರ್ಬೋದು, ಟೈರ್ ಆಗಿರ್ಬೋದು, ಆ ಥರ ಏನೋ ಒಂದು ಯೋಚನೆ ಮಾಡ್ಕೊಂಡು ಕಲಿಬೇಕು ಅಂತ ಹೋಗ್ತಾರೆ. ಒಂದು 2-3 ದಿನ ಕಂಟಿನ್ಯೂಸ್ಲಿ ಹೋಗ್ತಾರೆ. ಮತ್ತು 4ನೇ ದಿನ ಹೋದಾಗ ಅಲ್ಲಿ ಒಂದು ಹುಡುಗನ ಬಟ್ಟೆ ಮತ್ತು ಅವರು ಆಟ ಆಡ್ತಿದ್ದಂಥ ಒಂದೆರಡು ಟೈರ್ಗಳಾಗಿರ್ಬೋದು, ಏನು ಆಟ ಆಡಿಕೆಗಳು ಅಲ್ಲಿ ಬಿದ್ದಿರ್ತವೆ. ಬಟ್ ಆ ಸುತ್ತಮುತ್ತ ಯಾರೂ ಕಾಣಲ್ಲ. ಇವ್ರು 3 ಜನ ಏನು ಮಾಡ್ತಾರೆ ಅಂದರೆ ಯಾರೂ ಇಲ್ಲ ಬಿಡು ನಮಗೇನು ತಗೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ಕೊಂಡು ಪಾಪ 3 ಜನ ಹುಡುಗರು ಅಲ್ಲಿ ಏನು ಮ್ಯಾಟ್ರ್ ಆಗಿದೆ ಅಂತ ಗೊತ್ತಿಲ್ಲದೆ ಈಜಾಡ್ಕೊಂಡು ತಗೊಂಡು ಮನೆಗೆ ಬರ್ತಾರೆ. ಬಂದು ಒಂದು ವಾರಕ್ಕೆ ಆ 3 ಜನನೂ ಸಹ ಫುಲ್ಲು ಹುಷಾರಿಲ್ದಂಗೆ ಮನೆಗೆ ಹೋಗ್ಬಿಡ್ತಾರೆ. ಕಾರಣ ಯಾರಿಗೂ ಏನೂ ಗೊತ್ತಾಗಲ್ಲ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದು ಹಾಸ್ಪಿಟ್ಲಲ್ಲಿ ಬಗೆಹರಂತ ಅಲ್ಲ ಅಂತ ಅವ್ರು ಡಾಕ್ಟ್ರ್ ಹೇಳ್ತಾರೆ. ಮತ್ತು ಅಲ್ಲಿಂದ ಯಾವುದೋ ಒಂದು ಜ್ಯೋತಿಷದ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ಕೇಳ್ತಾರೆ ಏನಾಯಿತು ಏನು ಅಂತ. ಅವಾಗ ಜ್ಯೋತಿಷರು ನಿಜವಾಗ್ಲೂ ಬಾಯ್ಬಿಡ್ತಾರೆ. ಒಂದು ಹುಡುಗ ಕೆರೆ ಹತ್ರ ಹೋಗಿ ಅಪರಿಚಿತ ವ್ಯಕ್ತಿ, ಅದು ಈ 15-20 ವರ್ಷದ ಹಿಂದೆ ಕೆರೆ ಹತ್ರ ಹೋಗಿ ಈಜಾಡಬೇಕು ಅಂತ ಹೋದಾಗ ಅಲ್ಲೇ ಮುಳುಗಿ ಆ ಕೆರೆಯಲ್ಲಿ ಒಬ್ಬ ವ್ಯಕ್ತಿ ಸತ್ತಿದ್ದ. ಸುಮಾರು ಒಂದು 18-19 ಏಜಿನ ಹುಡುಗ ಸತ್ತಿದ್ದ. ಅವನ ಆಟ ಆಡಿಕೆಗಳು ಮತ್ತು ಅವನ ಬಟ್ಟೆಗಳು ಈಗ ನಿಮ್ಮ ಮನೆಯಲ್ಲಿದೆ. ಆದ್ದರಿಂದ ಅವ್ರಿಗೆ ಈ ಥರ ಆಗಿದೆ. ಇನ್ನು 3 ದಿನದೊಳಗೆ ಬರೋ ನೆಕ್ಸ್ಟ್ ಅಮಾವಾಸ್ಯೆ ಒಳಗೆ ಅದನ್ನು ಅಲ್ಲಿಗೆ ವಾಪಸ್ ಇಟ್ಟು ಬರಲಿಲ್ಲ ಅಂದರೆ ಆ 3 ಜನ ಉಳಿಯೋದು ಕಷ್ಟ ಇದೆ ಅಂತ ಆ ಸ್ವಾಮೀಜಿ ಹೇಳ್ತಾರೆ. ಇವ್ರಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಏನಿದು ನಮಗೆ ಗೊತ್ತೇ ಇಲ್ವಲ್ಲ, ನನ್ನ ಮಕ್ಕಳು ಇದನ್ನ ಹೇಳೇ ಇಲ್ವಲ್ಲ ಮನೆಗೆ ತಂದಿರೋದು, ನಮ್ಗೆ ಈ ಥರ ಎಂದು ಸುಳ್ಳು ಹೇಳ್ತಿರ್ಲಿಲ್ವಲ್ಲ, ಅವ್ರೇನು ಬಚ್ಚಿಟ್ಕೊಂತಿರ್ಲಿಲ್ವಲ್ಲ ಅಂತ ಹೇಳ್ತಾರೆ. ಮತ್ತು ಮಕ್ಕಳ ಹತ್ರ ಹೋಗಿ ಕೇಳ್ತಾರೆ ಸತ್ಯನ ನೀವು ಹಿಂಗೆ ತಗೊಂಬಂದಿದ್ದು ಅಂತ ಹೇಳ್ತಾರೆ. ಮತ್ತೆ ಅವ್ರು ಗುರುಜಿ ಹತ್ರ ಹೋಗ್ತಾರೆ. ಈಗೇನು ಮಾಡ್ಕೊಳ್ಳೋದು ಪರಿಹಾರ ಹೇಳಿ ಗುರುಜಿ ಅಂತ. ಇನ್ನು 3 ದಿನದೊಳಗೆ ದಿನಾನೂ ಒಬ್ಬೊಬ್ರು, ಒಂದೇ ಸತಿ ಹೋಗಬಾರ್ದು, ದಿನಾನೂ ಒಬ್ಬೊಬ್ಬರೇ ಹೋಗಿ ಅದು ಏನು ತಗೊಂಡಿದ್ರು ಅದು ಎಲ್ಲಿತ್ತೋ ಅದೇ ಜಾಗಕ್ಕೆ ಇಕ್ಕಿ ಮತ್ತೆ ಹಿಂತಿರುಗ್ದರೆ ಅವ್ರು ವಾಪಸ್ ಬಿಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ಒಂದು ದಿನ ಒಬ್ಬವನ್ನ ಕಳಿಸ್ತಾರೆ. ಅವನೇನೋ ತಗೊಂಬಂದಿರ್ತಾನೆ, ತಗೊಂಡೋಗಿ ಬರ್ತಾನೆ. ಮತ್ತು 2ನೇ ದಿನ ತಗೊತಾನೆ, ಇನ್ನೊಬ್ಬನ ಕಳಿಸ್ತಾರೆ, ಅವನು ತಗೊಂಡೋಗಿ ಬರ್ತಾನೆ. ಬಟ್ 3ನೇ ದಿನ ಹೋಗುವಂಥ ಹುಡುಗ ಸ್ವಲ್ಪ ಮೆಂಟಲಿ ವೀಕ್ ಇರ್ತಾನೆ. ಅವ್ನಿಗೆ ಹೇಳಿದ್ದೇನೋ ಕರೆಕ್ಟಾಗಿ ಅರ್ಥ ಆಗ್ತಾರಲ್ಲ, ಬಟ್ ಅವ್ರ ಜೊತೆಗೆ ಯಾರೂ ಹೋಗಂಗಿಲ್ಲ. ಅದರಿಂದ ಅವನೊಬ್ಬನೇ ತೋಟದ ಹತ್ರ ಹೋಗ್ಬಿಟ್ಟು ಪಾಪ ಅವ್ರ ಅಪ್ಪ ಅಲ್ಲಿಂದ ಕಳಿಸ್ತಾನೆ. ಕೆರೆ ಹತ್ರ ಹೋಗ್ಬಿಟ್ಟು ಅದೆಲ್ಲಿತ್ತು ಅದು ಅಲ್ಲಿ ಇಕ್ಬಿಟ್ಟು ಸುಮ್ಮನೆ ರಿಯಲ್ಲಾಗಿ ನೀನು ವಾಪಸ್ ಬಂದುಬಿಡ್ಬೇಕು, ಯಾರು ಕರೆದ್ರೂ ಸಮೇತ ನೀನು ಹಿಂದಕ್ಕೆ ತಿರುಗಿ ನೋಡಬಾರ್ದು, ಅವರಿಬ್ಬರು ಯಾವ ರೀತಿ ಹೋಗಿದ್ದಾರೆ ಮನೆ ಹತ್ರ ನೀನು ಅದೇ ರೀತಿ ಹೋಗಬೇಕು ಅಂತ ಹೇಳ್ತಾರೆ. ಇವನಿಗೆ ಸ್ವಲ್ಪ ಸರಿ ಅಂತ ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಇವನು ಬಟ್ಟೆನ ಏನೋ ತಂದಿರ್ತಾನೆ, ಆ ಬಟ್ಟೆ ಎಲ್ಲಿರುತ್ತೋ ಅಲ್ಲಿ ಇಕ್ತಾನೆ. ಇಕ್ಬಿಟ್ಟು ವಾಪಸ್ ಬರ್ತಾ ಇರ್ತಾನೆ. ಆವಾಗ ಅವನಲ್ಲಿ ಬಿಟ್ಟು ಬಂದಿದ್ದ ಅವನು ಏನಾಗುತ್ತೆ, ಹಿಂದಿನ ದಿನ ಈಜಾಡೋಕೆ ಹೋಗಿದ್ದೀನ ಅವನೊಂದು ವಾಚ್ ಬಿಟ್ಟು ಬಂದಿರ್ತಾನೆ ಅಲ್ಲಿ. ಆ ವಾಚ್ ಅಲ್ಲಿಗೆ ಅವ್ನು ಗ್ಯಾಬ್ನಿಗೆ ಬರುತ್ತೆ, ಬಟ್ ಯಾರೂ ಕರೆಯಲ್ಲ. ಆ ವಾಚ್ ಗ್ಯಾಬ್ನಿಗೆ ಬಂದಾಗ ಇವನೇನು ಮಾಡ್ತಾನೆ ಅಂದರೆ ತಿರ್ಕೊಂಡು ಅರ್ಧ ದುರ್ಕನ ಬಂದು ವಾಪಸ್ ಹೋಗ್ಬಿಟ್ಟು ಅಲ್ಲಿ ಆ ವಾಚ್ನ ನೋಡ್ತಾನೆ, ವಾಚ್ ಇರಲ್ಲ. ಮತ್ತೆ ಯಾಕೆ ಸುಮ್ಮನೆ ಇಲ್ಲಿ ಲೇಟ್ ಆಗುತ್ತೆ ಅಂತ ಅಪ್ಪ ಬೈತಾರೆ ಅಂತ ಹುಡುಗ ಏನು ಮಾಡ್ತಾನೆ ಅಂದರೆ ಪಾಪ ಸ್ಪೀಡಾಗಿ ಬರ್ತಾ ಇರ್ತಾನೆ. ಬರಬೇಕಾದ್ರೆ ಒಂದು ರೋಡ್ ಹತ್ರನೇ ಒಂದು ಹಾವು ಮನೆಗಿರುತ್ತೆ. ಆ ಹಾವು ಇವನು ಅಲ್ಲಿ ಅವ್ನ ಗದ್ದೆ ಸುತ್ತಮುತ್ತನೇ ಓಡಿಸಾಡುತ್ತೆ ಒಂದು 2-3 ಸತಿ. ಅವನಿಗೆ ಅಲ್ಲೂ ಸಹ ಐಡಿಯಾ ಬರೋಲ್ಲ ಯಾಕೆ ಹಿಂಗಾಯ್ತೈತೆ ಏನು ಅಂತ. ಮತ್ತು ಆ ಹಾವನ್ನು ಹುಡ್ಕೊಂಡು ಹೋಗಿ ಗದಿನ್ಕೊಂಡು ಕರ್ಕೊಂಡು ಹೋದಾಗಲೂ ಸಮೇತ ಆ ಬಟ್ಟೆ ಏನಕ್ಕೆ ಇರ್ತಾನೆ ಆ ಬಟ್ಟೆ ಮೇಲೆ ಆ ವಾಚ್ ಇರುತ್ತೆ. ಅವ್ನು ರೀಸೆಂಟ್ಲಿ ಬಟ್ಟೆ ತಂದಿಕ್ಕಿದ್ದು, ಬಟ್ ಆ ಬಟ್ಟೆ ತಂದಿಕ್ಕಿದ್ಮೇಲೆ ಆ ವಾಚ್ ಅದ್ರ ಮೇಲೆ ಬಂದಿರುತ್ತೆ. ಆ ಹುಡುಗನ ಮೈಂಡ್ ಸೆಟ್ಟಲ್ಲಿ ಏನೂ ಗೊತ್ತಾಗಲ್ಲ. ಆ ಬಟ್ಟೆನ ಪಾಪ ಅಲ್ಲಿಂದ ತೊಗೊಂಬರ್ತಾನೆ. ತೊಗೊಂಬರ್ಬೇಕಾದ್ರೆ ಹಿಂದಿಂದ ಯಾರೋ ಬಂದು ಜಿಕ್ಸಿ ದುಗ್ದಂಗೆ ಆಗುತ್ತೆ. ಅವನು ಸೀದಾ ಹೋಗ್ಬಿಟ್ಟು ಅಲ್ಲಿ ಒಂದು ಮೋಟ್ರ್ ಪಂಪ್ ಇರುತ್ತೆ, ಆ ಮೋಟ್ರ್ ಪಂಪ್ ಹತ್ರ ಹೊಡ್ಕೊತಾನೆ. ಈಗ ಇಲ್ಲಿ ಇಷ್ಟು ಹತ್ರ ಅವನಿಗೆ ಡ್ಯಾಮೇಜ್ ಆಗುತ್ತೆ ತಲೆ. ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇರೋಲ್ಲ. ಅವ್ನು ಕೂಗಿ ಸೌಂಡ್ಗೆ ಅವ್ರ ಅಪ್ಪ ಅಲ್ಲಿಂದ ಓಡಿ ಬರ್ತಾರೆ. ಬಂದು ನೋಡಿದ್ರೆ ಅವನಲ್ಲಿ ತಲೆ ಏಟ್ ಮಾಡಿಕೊಂಡು ಜ್ಞಾನ ಇಲ್ಲದೆ ಬಿದ್ದಿರ್ತಾನೆ. ಮತ್ತೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ತಲೆ ಎಲ್ಲ ಅದೇನಿರುತ್ತೋ ಅದನ್ನು ರಿಕವರಿ ಮಾಡಿ ಮತ್ತೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದಾಗ ಅವ್ರು ಒಂದು ಮಾತು ಹೇಳ್ತಾರೆ, ಅವ್ನು ನಿಜವಾಗ್ಲೂ ಉಳಿದು ಬಂದಿದ್ದಾನೆ ಅಂದರೆ ಅದು ನಿಜವಾಗ್ಲೂ ಪವಾಡ ಅಂತಲೇ ತಿಳ್ಕೊಬೇಕು. ಯಾಕಂದರೆ ಅವನು ವಾಪಸ್ ಹೋಗಬೇಡ ಅಂತ ಹೇಳಿದರೂ ಸಹ ಅವನು ವಾಪಸ್ ಹೋಗಿದ್ದಾನೆ. ಬಟ್ ಅವನು ಯಾಕೆ ಹೋದ, ಯಾರು ಕರೆದ್ರೂ ಸಮೇತ ಅವನಿಗೆ ಗೊತ್ತಿಲ್ಲ. ಅವ್ನು ವಾಪಸ್ ಹೋಗೋ ಕಾರಣ ಏನು ಅಂದರೆ ಆ ವಾಚನ್ನು
ಆ ಹುಡುಗನ ಆತ್ಮ ಏನಿದೆ ಅದು ಅವ್ನ ಮೈಂಡ್ ಸೆಟ್ಟಲ್ಲಿ ತರಿಸಿದ್ದು. ನೀವು ವಾಚ್ ಬಿಟ್ಟೋಗಿದ್ಯಾ ಅನ್ನೋ ಒಂದು ಗ್ಯಾಪ್ನ ಅವ್ನಿಗೆ ಮೆಂಟಲಿ ವೀಕ್ ಇದ್ದರೂ ಸಹ ಆ 15-20 ದಿನದಿಂದ ಅವ್ನು ಹುಷಾರಿಲ್ಲದೆ ಮನಿಕೊಂಡಿದ್ರೂ ಸಹ ಆ ವಾಚ್ ಅವ್ನ ಜ್ಞಾಪನಕ್ಕೆ ಬಂದಿದೆ. ನೀವೇ ಲೆಕ್ಕ ಹಾಕಿ ಅವನ್ನ ಅಲ್ಲಿ ಕಳ್ಸ್ಕೋಬೇಕು ಅಂತಲೇ ಆ ಆತ್ಮ ಆ ಥರ ಆಡಿದೆ. ಬಟ್ ಅವ್ನು ಬಟ್ಟೆ ಇಕ್ಕೊಂಡು ಬಂದಮೇಲೆ ಬಟ್ಟೆ ಮೇಲೆ ಯಾವ ರೀತಿ ಬಂತು ಅನ್ನೋ ಆ ಹುಡುಗ ಯೋಚನೆ ಮಾಡಿದರೆ ಗೊತ್ತಾಗಿತ್ತು. ಅವನ ಅದೃಷ್ಟ ಏನು ಅಂದರೆ ಆ ಬಟ್ಟೆ ವಾಪಸ್ ಮುಟ್ಟೇ ಇಲ್ಲ. ಯಾಕಂದರೆ ಇನ್ನು 2 ಅವರ್ ಕಳೆದಿದ್ರು ಸಾಕಾಯಿತು, ಅಮಾವಾಸ್ಯೆನ ಸ್ಟಾರ್ಟ್ ಆಗ್ತಾಯಿತ್ತು. ಅಲ್ಲಿಂದ ನಿಮ್ಮ ಹುಡುಗನ ಕಥೆನೇ ಬೇರೆ ಆಗ್ತಿತ್ತು. ಅವ್ನು ಬಟ್ಟೆ ಮುಟ್ತಾರೆ ವಾಪಸ್ ಬಂದಿರೋದ್ರಿಂದ ಆ ಆತ್ಮಕ್ಕೆ ಭಾಳ ಸಿಟ್ಟು ಬಂದು ಅವನ ಹಿಂದಾಸ್ ಬಂದು ದೂಕಿದೆ. ಅದರಿಂದ ಅವನು ಬದುಕೊಂಡಿದ್ದಾನೆ. ಅಕಸ್ಮಾತ್ ಇನ್ನು 2 ಅವರ್ ಅವನು ಅಲ್ಲೇ ಇದ್ದಿದ್ರೆ ಹುಡುಕಾಣೋದು ಜಾಸ್ತಿ ಕಷ್ಟ ಆಗ್ತಿತ್ತು ಅಂತ. ಆದ್ದರಿಂದ ದಯಮಾಡಿ ಯಾರೇ ಯಾವುದೇ ಒಂದು ಕೆರೆ ಆಗಿರ್ಬೋದು, ಒಂದು ಬೇರೆ ಗೊತ್ತಿಲ್ಲದ ಸ್ಥಳಕ್ಕೆ ಹೋದಾಗ ಅಪರಿಚಿತರ ಬಟ್ಟೆ ಆಗಿರ್ಬೋದು, ಅವ್ರ ವಸ್ತುಗಳಾಗಿರ್ಬೋದು ತೊಗೊಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ಯಾರು ಏನಾಗಿರ್ತಾರೆ ಅಂತ ಗೊತ್ತಿಲ್ಲ. ಬಾಯ್ ಗೈಸ್.